ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರ್ಸಿಬಿ ತಂಡ ಬೆಂಗಳೂರಿಗೆ ಆಗಮಿಸುತ್ತೆ. ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿತಾರೆ. ತದನಂತರ ಅಸಲಿ ಸೆಲೆಬ್ರೇಷನ್ ಶುರುವಾಗುತ್ತೆ. ನೇರವಾಗಿ ತಾಜ್ ವೆಸ್ಟ್ ಎಂಡ್ಗೆ ತೆರಳಲಿರುವಂತಹ ಟೀಮ್ ಆರ್ಸಿಬಿ ಬಳಿಕ ವಿಧಾನಸೌಧಕ್ಕೆ ಭೇಟಿ ನೀಡ್ತಾರೆ. ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ನಂತರ ತಾಜ್ ವೆಸ್ಟ್ ಎಂಡ್ಗೆ ತೆರಳಿ ಸ್ವಲ್ಪ ಕಾಲ ವಿಶ್ರಾಂತಿ ಪಡ್ಕೊಳ್ತಾರೆ. ಅಲ್ಲಿವರೆಗೂ ಕೂಡ ವಿಧಾನಸೌಧದಲ್ಲಿ ತಯಾರಿ ಮಾಡಿಕೊಳ್ಳೋದಕ್ಕೆ ಕಾರ್ಯಕ್ರಮದ ರೂಪುರೇಷೆ ಸಿದ್ಧತೆಗೆ ಅಲ್ಲಿ ಅವಕಾಶ ಸಿಕ್ಕಿರುತ್ತೆ. ಅವರು ರೂಪುರೇಷೆಗಳನ್ನ ರೂಪಿಸ್ತಾ ಇರ್ತಾರೆ. ವಿಧಾನಸೌಧಕ್ಕೆ ಭೇಟಿ ಕೊಡ್ತಾರೆ ಆರ್ಸಿಬಿ ತಂಡ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೆ ವಿಜಯ ಯಾತ್ರೆ ಸಾಗುತ್ತಾ ಹೋಗುತ್ತೆ. ವಿಜಯ ಯಾತ್ರೆ ನಡೆಸಲಿರುವಂಥ ಆರ್ಸಿಬಿ ಟೀಮ್ ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದಾರೆ. ಜೊತೆಗೆ ಕಮಿಷನರ್ ದಯಾನಂದ್ ಸೇರಿದಂತೆ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸಿದ್ದಾರೆ. ಕಾರ್ಯಕ್ರಮದ ರೂಪುರೇಷೆ ಹೇಗಿರಬೇಕು, ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೆ ಯಾವ ರೀತಿ ಭದ್ರತೆ ಇರಬೇಕಾಗುತ್ತೆ, ಒಂದ್ ಕಡೆ ಆರ್ಸಿಬಿ ತಂಡವನ್ನ ಸುರಕ್ಷಿತವಾಗಿ ಕರ್ಕೊಂಡು ಬಂದು ವೆಲ್ಕಮ್ ಮಾಡಿ ಸಂಭ್ರಮಿಸಿ ಸನ್ಮಾನ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಳುಹಿಸ್ಕೊಡ್ಬೇಕು, ಅಲ್ಲೂ ಭದ್ರತೆ ವಹಿಸಬೇಕು. ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆ ನಡೀತಾ ಇದೆ. ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಆರ್ಸಿಬಿ ತಂಡ ಬಂದಿಳಿಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ತದನಂತರ ನೇರವಾಗಿ ತಾಜ್ ವೆಸ್ಟ್ ಎಂಡ್ಗೆ ಹೋಗಿ ಅಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿ ಪಡ್ಕೊಳ್ತಾರೆ. ಅಲ್ಲಿಂದ ವಿಧಾನಸೌಧಕ್ಕೆ ಅವರನ್ನು ಕರ್ಕೊಂಡು ಬರಲಾಗುತ್ತೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ನಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಸರ್ಕಾರದ ವತಿಯಿಂದ ಆರ್ಸಿಬಿ ತಂಡಕ್ಕೆ ಸನ್ಮಾನ ನೆರವೇರುತ್ತೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ನಾವು ಅವರಿಗೆ ಬಹುಮಾನ ಕೊಡ್ತೀವಿ, ಅವ್ರು ಕೊಟ್ಟಿದ್ದನ್ನ ಅವರಿಗೆ ನಾವು ಕೊಡ್ತೀವಿ ಅಂತ. ಅಂದರೆ ಅವರು ಕಪ್ ಗೆದ್ಕೊಂಡು ಬಂದಿದ್ದಾರೆ, ನಮಗೆ ಕಪ್ ಗೆಲ್ಲೋದ್ರ ಮೂಲಕ ಸಂತೋಷ ಪ್ರೀತಿ ಕೊಟ್ಟಿದ್ದಾರೆ, ಅದನ್ನು ನಾವು ವಾಪಸ್ ಕೊಡ್ತೀವಿ, ಗೌರವವನ್ನು ಕೊಡ್ತೀವಿ ಅಂತೇಳಿ ವಿಧಾನಸೌಧದಲ್ಲೂ ಕೂಡ ಬರದಿಂದ ಸಿದ್ಧತೆ ನಡೀತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಧಾನಸೌಧದ ಮುಂಭಾಗದಲ್ಲೇ ಇದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಎಚ್ಎಎಲ್ನಲ್ಲಿ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ. ಇವತ್ತಿನ ಬೆಂಗಳೂರಿನಲ್ಲಿ ಯಾವ ರೀತಿ ಟ್ರಾಫಿಕ್ ಇರುತ್ತೆ, ಯಾವ ರೀತಿ ಜನಸಂದಣಿ ಇರುತ್ತೆ, ಅದನ್ನು ಊಹೆ ಮಾಡೋದಕ್ಕೂ ಆಗಲ್ಲ. ಈ ನ್ಯೂ ಇಯರ್ ಟೈಮಲ್ಲಿ ಯಾವ ರೀತಿಯ ಒಂದು ಜನದಟ್ಟಣೆ ಇರುತ್ತೋ, ಟ್ರಾಫಿಕ್ ಕಿರಿಕಿರಿ ಇರುತ್ತೋ, ಅದೇ ರೀತಿ ವಾತಾವರಣ ಇವತ್ತು ಕಂಡು ಬಂದರೂ ಕೂಡ ಆಶ್ಚರ್ಯ ಇಲ್ಲ. ನಿನ್ನೆಯಿಂದ ಕೂಡ ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಅಂದರೆ, ನಮ್ಮ ಟೀಮ್ ಅಹಮದಾಬಾದ್ನಲ್ಲಿದ್ದಾಗಲೇ ಈ ರೀತಿ ಸಂಭ್ರಮಾಚರಣೆ ಇತ್ತು. ಈಗ ಅಹಮದಾಬಾದ್ನಿಂದ ವಾಪಸ್ ಬೆಂಗಳೂರಿಗೆ ಬರ್ತಾ ಇರೋದು, ಬಂದ ನಂತರ ಯಾವ ರೀತಿ ಸೆಲೆಬ್ರೇಷನ್ ಇರಬಹುದು, ಯಾವ ರೀತಿ ಜನರು ಕಿಕ್ಕಿರಿದು ಸೇರ್ತಾರೆ, ಅದನ್ನು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ವಿಜಯ ಯಾತ್ರೆಗೆ ಬೇಕಾದಂಥ ರೂಪುರೇಷೆ ಸಿದ್ಧತೆ ಆಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಲ್ಲೇ ಈಗ ಎಲ್ಲವನ್ನು ಕೂಡ ವೀಕ್ಷಿಸ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ಭದ್ರತೆ ಹೇಗಿರಬೇಕು ಅಂತ ಕೂಡ ಈಗಾಗಲೇ ಸೂಚನೆ ಸಿಕ್ಕಿದೆ ಪೊಲೀಸರಿಗೆ, ಅಧಿಕಾರಿಗಳಿಗೆ. ವಿಧಾನಸೌಧದಲ್ಲಿ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ ಅಥವಾ ಫ್ಯಾನ್ಸ್ಗೆ ಅವಕಾಶ ಇರೋದಿಲ್ಲ. ಬದಲಿಗೆ ವೇದಿಕೆಯಲ್ಲಿ ಆರ್ಸಿಬಿ ತಂಡ ಇರುತ್ತೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಿರ್ತಾರೆ. ಶಾಸಕರು ಅಥವಾ ಅತಿಥಿಗಳು ಅಂತ ಬಂದಾಗ ವೇದಿಕೆಯ ಮುಂಭಾಗದಲ್ಲಿ ಅವರಿಗೆ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ. ಅಲ್ಲಿ ಬಂದು ಅವ್ರು ಕೂರ್ತಾರೆ. ಇಲ್ಲಿ ಯಾವುದೇ ಪ್ರೇಕ್ಷಕರು ಅಥವಾ ಅಭಿಮಾನಿಗಳು ಬರ್ತಾರೆ ಅಂದರೆ ಅದಕ್ಕೆ ಅವಕಾಶ ಇಲ್ಲ. ನೀವು ನಿಮ್ಮ ನೆಚ್ಚಿನ ಆಟಗಾರನ ನೋಡಬೇಕು, ನಮ್ಮ ಆರ್ಸಿಬಿ ತಂಡವನ್ನು ನೋಡಿ ಕಣ್ತುಂಬಿಕೊಳ್ಬೇಕು, ಅವರ ಖುಷಿಯನ್ನು ನೋಡಬೇಕು, ಅವರ ಕಣ್ಣಲ್ಲಿರುವಂಥ ಆ ಪ್ರೌಡ್ ಫೀಲನ್ನು ನೋಡಬೇಕು, ಕಪ್ ನೋಡಬೇಕು. ಆ ಸೆಲೆಬ್ರೇಷನಲ್ಲಿ ಭಾಗಿ ಆಗಬೇಕು ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಬೇಕು. ಅದಕ್ಕೆ ಸಂಬಂಧಪಟ್ಟಂತೆ QR ಕೋಡ್ ಅಥವಾ ಟಿಕೆಟ್, ಪಾಸ್, ಅದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗುತ್ತಾ ಅಂತ ನಾವು ಕಾಯ್ತಾ ಇದ್ದೀವಿ. ನೋಡೋಣ ಏನು ಡೀಟೇಲ್ಸ್ ಕೊಡ್ತಾರೆ ಗೃಹ ಸಚಿವರು ಅಂತ.
ಚಾಂಪಿಯನ್ಸ್ ಅಂತ ಒಂದು ಕಟೌಟ್ ಇರುತ್ತೆ ಸರ್, ಪ್ಲಸ್ 2 LED ಸ್ಕ್ರೀನ್.